ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೋನಿಶಾ ಗೌಡ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ತೋರಿಸ್ತೀನಿ. ಬಟ್ ಫಾರ್ ನಾವು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಮಿಸ್ ಮಾಡ್ಕೊತಾ ಇದ್ದಿದ್ದು ಬಂದು ಗರ್ಲ್ ಗ್ಯಾಂಗ್, ನನ್ನ ಫ್ರೆಂಡ್ಸ್ ಗ್ಯಾಂಗು. ಸಿನ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಅಬ್ರಾಡಲ್ಲಿ ಇರೋದ್ರಿಂದ ಐ ಕುಡ್ ನಾಟ್ ಮೀಟ್ ದೆಮ್ ಅಥವಾ ಮೀಟ್ ಮಾಡೋಕ್ಕೆ ನಂಗೆ ಚಾನ್ಸ್ ಇಲ್ಲ. ಆ ಕ್ರೇವಿಂಗ್ನ ನನಗೆ ಫುಲ್ಫಿಲ್ ಮಾಡ್ತಿರೋದು ಬಂದು ನನ್ನ ಹಸ್ಬೆಂಡ್ ಕಸಿನ್ಸು. ಅವ್ರ ಕಸಿನ್ಸ್ ಅನ್ನೋದಕ್ಕಿಂತ ಜಾಸ್ತಿ ಇವರು ನನ್ನ ಕಸಿನ್ಸ್ ಆಗಿದ್ದಾರೆ. ತುಂಬ ಅಟ್ಯಾಚ್ಡ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವ್ರು ನನ್ನ ಜೊತೆ ಇದ್ದಾಗ ಮಾತ್ರ. ಥ್ಯಾಂಕ್ಸ್ ಟು ದೆಮ್. ಒಂದು ವಿಸಿಲ್ ಆಯಿತು. ಸೊ ವಿಸಿಲ್ ಆಗಿದ ತಕ್ಷಣ ಆಫ್ ಮಾಡಿದ್ದೀವಿ. ಸ್ಮೆಲ್ ಹೆಂಗೆ ಬರ್ತದೆ? ಸ್ಮೆಲ್ ಅಂತೂ ಇಡೀ ಏರಿಯಾನ ಜನ ಬನ್ನಿ ಬಿರಿಯಾನಿ ತಿನ್ನಿ ಅನ್ನೋ ಥರ ಸ್ಮೆಲ್ ಇದೆ. ಟೇಸ್ಟ್ ಗೊತ್ತಿಲ್ಲ, ನೋಡೋಣ. ದಾಟ್ಸ್ ರೈಟ್. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ರೆಸಿಪಿ ಎಲ್ಲಾಗೆ ನಮ್ಮಮ್ಮ ಹೇಳ್ಕೊಡ್ತಾಯಿರೋ ರೆಸಿಪಿ. ಸೊ ಅವರು ಕೂಡ ವೀಡಿಯೋ ಕಾಲಲ್ಲಿ ಒಂದಾಗೊಂದು ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಇನ್ನೇನು ಕೆಲಸ ಇದೆ ಅಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಐ ಥಾಟ್ ಐಲ್ ಟ್ರೈ. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ರೆಕಾರ್ಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರೋದು 4 ಬಿಗ್ ಸೈಜ್ ಆನಿಯನ್ಸ್ನ. ಸೊ ಅದನ್ನು ನಾನು ಕುಕ್ಕರಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಕುಕ್ಕರಿಗೆ ಬೇಕಾಗಿರೋದು ಎಲ್ಲನೂ ನಾನು ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ, ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ. ಸೊ ಎಲ್ಲನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಮಾತ್ರ. ಒನ್ಸ್ ಆಯಿಲ್, ಗೀ, ಆನಿಯನ್ಸ್ ಮತ್ತು ಮಸಾಲೆ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಲೈಟಾಗಿ ಸ್ಟಿರ್ ಮಾಡಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಆನಿಯನ್ಸ್ನ ಕುಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು, ಒಂದು ಸ್ವಲ್ಪ ಸಾಫ್ಟಾಗೂ ಇರಬೇಕು. ತೀರಾ ಸಾಫ್ಟಾಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಅಲ್ಲಿವರೆಗೂ ಅದನ್ನು ಬೇಯಿಸಿ ನೀಟಾಗಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಮಟನ್ನ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೆ 1 kg ಮಟನ್ ತೊಗೊಂಡಿದ್ದೀನಿ. ಸಾಲ್ಟು, ಟರ್ಮರಿಕ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೌಡರ್ ಮತ್ತು ಹಾಫ್ ಕರ್ಡ್ ಒಂದು ಸ್ಮಾಲ್ ಕಾಫಿ ಗ್ಲಾಸಲ್ಲಿ ತೊಗೊಂಡಿಟ್ಕೊಂಡಿದ್ದೀನಿ ಕರ್ಡ್ನ. ಆ್ಯಂಡ್ ಇಲ್ಲಿ ಏನೇನು ಬೇಕು ಅಂತಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಡಿಸ್ಪ್ಲೇಲಿ. ಆನಿಯನ್ಸ್ ಆಗಿರಲಿ, ಟೊಮ್ಯಾಟೋಸ್ ಆಗಿರಲಿ, ಚಿಲ್ಲೀಸ್ ಆಗಿರಲಿ ಎಲ್ಲನೂ ಕೂಡ. ಆ್ಯಂಡ್ ಮಿಕ್ಸಿಲಿ ಏನೇನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಂತ ಅಂದರೆ ಜೀರಿಗೆ, ಸೋಂಪು, ಜಾಕಾಯಿ, ಸಿನಮನ್, ಚಿಲ್ಲೀಸ್ ಮತ್ತು ಕೊರಿಯಾಂಡರ್ ಲೀವ್ಸ್, ಲವಂಗ, ಪುದೀನ, ಮೆಂತ್ಯ ಲೀವ್ಸ್ ಇದೆಲ್ಲನೂ ಒಂದು ಕೈ ಹಿಡಿಯಷ್ಟು ತೊಗೊಂಡು ನಾನು ರುಬ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ. ಇನ್ನು ನೀಟಾಗಿ ನೈಸಾಗಿ ಕೂಡ ನೀವು ರುಬ್ಕೊಬೋದು, ನಾಟ್ ಎನ್ ಇಶ್ಯೂ. ಬೇಕಾದರೆ ಒಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ರುಬ್ಕೋಬೋದು. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ, ಬಿಕಾಸ್ ಆಮೇಲೂ ಕೂಡ ನೀವು ಕುಕ್ಕರಲ್ಲಿ ನೀರು ಹಾಕಬೇಕಾಗುತ್ತೆ ಇದನ್ನೇನಾದರೂ ನೀವು ಮಿಕ್ಸ್ ಮಾಡೋ ಟೈಮಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಆ್ಯಡ್ ಮಾಡಬೇಕಾಗಿರೋದು ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ನಿಮ್ಮ ಹತ್ರ ಮೀಟ್ ಮಸಾಲ, ಯಾವ ಮೀಟ್ ಮಸಾಲ ಇದ್ರೂ ಇಟ್ಸ್ ಫೈನ್. ಜಸ್ಟ್ 1 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಸಾಕು, ಬಿಕಾಸ್ ನಾವು ಆಲ್ರೆಡಿ ಮಸಾಲ ಹಾಕಿರ್ತೀವಿ. ಸೊ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. 1 ಸ್ಪೂನ್ ಮೀಟ್ ಮಸಾಲ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ನೀವು ಟೊಮ್ಯಾಟೋನ ನೀವು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನೂ ಕೂಡ ನೀವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಸೊ ನಾನು ಈ ಟೊಮ್ಯಾಟೋನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಪೇಸ್ಟ್ ಹಾಕ್ಕೊಳ್ಳಿ, ಗ್ರೀನ್ ಪೇಸ್ಟು ಏನು ನೀವು ರುಬ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಸೊ ಇದ್ರ ಜೊತೆಗೆ 1 ಗ್ಲಾಸ್ ಆಫ್ ವಾಟರ್ ಅಥವಾ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡೋದಾಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ ಈ ಪಾಯಿಂಟ್ ಆಫ್ ಟೈಮಲ್ಲಿ. ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಸ್ಮೆಲ್ ಹೋಗಬೇಕು, ಆ ಗ್ರೀನ್ ಮಸಾಲ ಪೇಸ್ಟು. ಸೊ ಅಲ್ಲಿವರೆಗೂ ಅದನ್ನು ನೀಟಾಗಿ ಓಪನ್ ಲಿಡ್ಡಲ್ಲೇ ಬೇಯಿಸಿ ಚೆನ್ನಾಗಿ. ಏನು ನಾವು ಗ್ರೀನ್ ಮಸಾಲ ಹಾಕಿದ್ದೀರಾ ಅದು ಒಂದು ಸ್ವಲ್ಪ ಸ್ಮೆಲ್ ಹೋಗಲಿ. ಒಂದು ಸ್ವಲ್ಪ ಆಯಿಲೆಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ. ಸೊ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ದಟ್ ರಾ ಸ್ಮೆಲ್ ಪುದೀನ ಅಥವಾ ಕೊತ್ತಂಬರಿ ಏನು ಹಾಕಿದ್ದೀರಲ್ಲ ಅದೆಲ್ಲ ಹೋಗಿದೆಯಾ ಅಲ್ವ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಕಾಣಿಸುತ್ತಲ್ಲ ಈ ಥರ ಆಗಿದೆ. ಇವಾಗ ಮಟನ್ ಹಾಕೋದು. ಸೊ ಲೆಟ್ ಮಿ ಪುಟ್ ಮಟನ್. ಸೊ ಮಟನ್ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ತಿರುಗಿಸ್ಕೊಳ್ಳೋಣ. ಸೊ ಮಟನ್ ಹಾಕಿದ್ದೀನಿ ನಾನಿಲ್ಲಿ. ಸೊ ಇದ್ರದ್ದು ಒಂದು ಸ್ವಲ್ಪ ಇದ್ರದ್ದು ಕೂಡ ಸ್ಮೆಲ್ ಹೋಗಬೇಕು. ಸೊ ಹಾಗೆ
ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಅನ್ನೋ ಥರ ಈ ಥರ ರೀತಿಲಿ ಮಿಕ್ಸ್ ಮಾಡಿಕೊಂಡು ಓಪನ್ ಲಿಡ್ಡಲ್ಲೇ ಒಂದು 5 ಮಿನಿಟ್ಸ್ನ ಬೇಯಿಸಿ ಇದನ್ನು ಲೆಟ್ ಇಟ್ ಕುಕ್ ಒಂದು ಓಪನ್ ಲಿಡ್ಡಲ್ಲೇ. ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಕುಕ್ ಆದರೆ ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ ಅಲ್ವಾ, ಅವು ಇಟ್ಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಸಾಕು, ಬೇಯಿಸ್ಕೊಳ್ಳೋಣ. 1 ವಿಸಿಲ್ ಅಲ್ವೇನಮ್ಮ? ಹಾಂ, ಸಾಫ್ಟ್ ಅಂತೆ. ಸೊ ಡಿಪೆಂಡಿಂಗ್ ಆನ್ ದ ಮಟನ್, ನೀವು ಯಾವ ಥರ ಮಟನ್ ತೊಗೊಂಡಿದ್ದೀರಾ ಡಿಪೆಂಡಿಂಗ್ ಆನ್ ದಟ್ 1 ವಿಸಿಲ ಅಥವಾ 2 ವಿಸಿಲ ನೋಡ್ಕೊಂಡು ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಮೆತ್ತಗಾದ್ರೂ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಬೆಂದರೆ ಚೆನ್ನಾಗಿರುತ್ತೆ. ನಿಮಗೆ ಈ ನನ್ನ ಕುಕಿಂಗ್ ಬ್ಲಾಗ್ ಯಾವ ರೀತಿ ಇಷ್ಟ ಆಗ್ತದೆ ಅಂತ ಹೇಳಿ. ಹೋಪ್ಫುಲಿ ಇಷ್ಟ ಆಗ್ತದೆ ಅಂತ ಅನ್ಕೊತೀನಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತದೆ ಅಂತ ಅನ್ಕೊತೀನಿ. ಏನು ಡಿಫ್ರೆಂಟ್ ಒನ್ಸ್ ಅಂತ ಏನಿಲ್ಲ, ಜಸ್ಟ್ ರೆಗ್ಯುಲರ್ ಒನ್ಸ್ ನಾವು ಯಾವ ರೀತಿ ಮಾಡೋದು ಅದನ್ನೇ ನಾನು ನೀವು ತೋರಿಸ್ತಾ ಇರೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ತಿಳಿಸಿ. ಸೊ ನೀವು ಕೂಡ ಟ್ರೈ ಮಾಡಿ ಮನೇಲಿ ಆ್ಯಂಡ್ ಲೆಟ್ ಮೀ ನೋ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಯಾವ ರೀತಿ ಮಟನ್ ಬಿರಿಯಾನಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇ ಬಿ ಇನ್ ದ ಫ್ಯೂಚರ್ ಐ ವಿಲ್ ಶ್ಯೂರ್ಲಿ ಗಿವ್ ಇಟ್ ಅ ಟ್ರೈ. ನಾನು ಟ್ರೈ ಮಾಡಿ ನೋಡ್ತೀನಿ. ಬಟ್ ದಯವಿಟ್ಟು ಎಷ್ಟೆಷ್ಟು ಹಾಕಬೇಕು ಅಂತಲೂ ಕೂಡ ಹೇಳಿ, ಬಿಕಾಸ್ ಅದು ನನಗೆ ಹೆಲ್ಪ್ ಆಗುತ್ತೆ. ಎಷ್ಟು ಕೆ ಜಿ ಮಟನ್ ಆಗಲಿ ಇಲ್ಲ ಅಥವಾ ಎಷ್ಟೆಷ್ಟು ಹಾಕಿದ್ರೆ 1 ಸ್ಪೂನ್ ಅಥವಾ ಅರ್ಧ kg ಈ ಥರದ್ದು ಹೇಳಿ. ಸೊ ನನಗೆ ಹೆಲ್ಪ್ ಆಗುತ್ತೆ ಅದು ಟ್ರೈ ಮಾಡೋದಕ್ಕೆ. ಯಾ ದ್ಯಾಟ್ಸ್ ಅಬೌಟ್ ಇಟ್. ಅದನ್ನು ಕೇಳಿದ್ದೀರಾ ನಿಮ್ಮ ಪ್ರೆಗ್ನೆನ್ಸಿ ವ್ಲಾಗ್ ಕೂಡ ಹಾಕಿ, ಹೌ ಡು ಯು ಫೀಲ್ ಅಬೌಟ್ ಬೀಯಿಂಗ್ ಪ್ರೆಗ್ನೆಂಟ್ ಅಥವಾ ನಿಮ್ಮ ಟ್ರೈಮಿಸ್ಟರ್ ಬಗ್ಗೆ ಹೇಳಿ ಅಂತೆಲ್ಲ ಹೇಳಿದ್ದೀರಾ. ಐ ಜಸ್ಟ್ ಒಂದೊಂದು ಟ್ರೈಮಿಸ್ಟರ್ದು ಒಂದೊಂದು ವಿಡಿಯೋ ಥರ ಮಾಡಿ ಹಾಕ್ತೀನಿ. ಹೋಪ್ಫುಲಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಟು ಬಿ ವೆರಿ ಫ್ರ್ಯಾಂಕ್, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೂ ಇಸ್ ಇವನ್ ಮ್ಯಾರಿಡ್ ಅವ್ರ ಜೊತೆನೂ ಕೂಡ ಮಾತಾಡಬೇಕಾದ್ರೆ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಗೊತ್ತಿಲ್ಲ ತುಂಬ ಜನಕ್ಕೆ. ಐ ಡೋಂಟ್ ನೋ, ಲೈಕ್ ಯು ಆರ್ ನಾಟ್ ಅವೇರ್ ಆಫ್ ಇಟ್. ನಮ್ಗೆ ಯಾರು ಎಜುಕೇಟ್ ಮಾಡಿರೋದಿಲ್ಲ ಆ ಥರ ಇನ್ಫಾರ್ಮೇಷನ್ ಎಲ್ಲ. ಒನ್ಸ್ ವೆನ್ ಯು ಸ್ಟಾರ್ಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಅವಾಗ ನಿಮಗೆ ಅರ್ಥ ಆಗುತ್ತೆ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಯಾರು ಇದನ್ನು ಹೇಳಿರಲ್ಲ, ಹೇಳಿಕೊಟ್ಟು ಇರೋದಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಮೇ ಬಿ ಸಮಥಿಂಗ್ ಲೈಕ್ ದ್ಯಾಟ್, ಆ ಥರದ್ದು ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ದಿಸ್ ಅಗೇನ್ ಇದು ನನಗೆ ಮಾತ್ರ ಆಗಿರ್ಬೋದು ಅಥವಾ ಮೆಜಾರಿಟಿ ಒಂದು 10ನಲ್ಲಿ ಒಂದು 3-4 ಮೆಂಬರ್ಸಿಗೆ ಆಗಿರ್ಬೋದು. ಡಸಂಟ್ ಮೀನ್ ದಟ್ ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳೋದಿಲ್ಲ ನಾನು. ಸೊ ಸಿನ್ಸ್ ಎವ್ರಿಬಡಿ ಈಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿಬಡಿ ಅಂಡರ್ಗೋಸ್ ಲೈಕ್ ಡಿಫ್ರೆಂಟ್ ಥಿಂಗ್ಸ್. ಸೊ ಡಿಫ್ರೆಂಟ್ ಆಗಿ ಆಗುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಂಡು ಹೇಳ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ಎಣ್ಣೆಲ್ಲ ನೀಟಾಗಿ ಇಟ್ಕೊಂತಾರೆ. ಈ ಥರ ಆಗಿದೆ ನೋಡಿ. ಸೊ 1 ಗ್ಲಾಸ್ ಆಫ್ ವಾಟರ್ ಹಾಕ್ತಾ ಇದೀನಿ ಇವಾಗ. ಹಾಕ್ಬಿಟ್ಟು ಸ್ಟಿರ್ ಮಾಡ್ಕೊಳ್ಳೋಣ ಇದು. ಸ್ವಲ್ಪ ಖಾರ ಪುಡಿನೂ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಅನಿಸುತ್ತೆ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಸಾಕು, ಆಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ. ಸೊ ಈ ಥರ ಆಗಿದೆ. ಸ್ವಲ್ಪ ನೀರಿದೆ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇದೆ. ಜೊತೆಗೆ ಮಟನ್ ಈ ಥರ ಆಗಿದೆ. ಸೊ ಇದನ್ನು ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ಸ್ ಸೊ 2 ವಿಸಿಲ್ ಆದಮೇಲೆ ತೆಗೆಯೋಣ, ಹೇಗಾಗಿರುತ್ತೆ ಅಂತ ನೋಡೋಣ. ಸೊ 2 ವಿಸಿಲ್ ಆಗಿದೆ ಕಂಪ್ಲೀಟ್ ಆಗಿ. ಸೊ ಇದಾದಮೇಲೆ ನೆಕ್ಸ್ಟು ನನ್ನ ರೈಸ್ನ ಒಂದು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ ಇದ್ರೊಳಗಡೆ. ನಾನು ತೊಗೊಂಡಿರೋದು ಬಂದು 3 ಪಾವು, 3 ಗ್ಲಾಸ್ ಆಫ್ ರೈಸ್ ತೊಗೊಂಡಿರೋದು ನಾನು. ಸೊ 3 ಪಾವು ತೊಗೊಂಡಿದ್ದೀನಿ ಇಷ್ಟಕ್ಕೆ. ಒಂದು ಸ್ವಲ್ಪ ಆರಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು. ತಡೆದು ತೋರಿಸ್ತೀನಿ. ಇಲ್ಲ ಇಲ್ಲ
ಸೊ ಇದಕ್ಕೆ 3 ಗ್ಲಾಸ್ ಆಫ್ ವಾಟರ್ನ ತೊಗೊಂಡು ಹಾಕ್ತಾ ಇದ್ದೀನಿ. ಸೊ ಈಗ 3 ಗ್ಲಾಸ್ ಆಫ್ ವಾಟರ್ನ ತೊಗೊಂಡು ಹಾಕೊಂಡಿದ್ದೀನಿ. ಮತ್ತೆ ಒಂದ್ಸತಿ ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಒಂದು ನಮ್ಮ ಸೂ ಶೆಫ್ ಇವತ್ತು ಏನು ಮಾಡ್ತಿದ್ದಾರೆ, ನಾನು ಬಿರಿಯಾನಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಮೊಸರು ಬಜ್ಜಿ ಅದಿಲ್ಲ ಅಂದರೆ ಬಿರಿಯಾನಿ ಏನು ಮಾಡಿ ಪ್ರಯೋಜನ ಇಲ್ಲ. ಏನೇನು ಬೇಕು ಇದಕ್ಕೆ? ಸಿಂಪಲ್ ಈರುಳ್ಳಿ, ಸಿಂಪಲ್ ಸೌತೆಕಾಯಿ, ಸಿಂಪಲ್ ಮೊಸರು. ಗ್ರ್ಯಾಂಡ್ ಆಗಿರೋದು ಅದು ಬೇಡ. ಗ್ರ್ಯಾಂಡಾಗಿ ಮಾಡಿದ್ದೀರ ನೋಡೋಣ ಏನು ಮಾಡಿದ್ದೀರ. ಈ ಥರ ಮಾತಾಡ್ತೀಯಾ? ಏನಾದರೂ ಸಖತ್ತಾಗಿ ಬಂದಿದ್ರೆ ಏನು ಮಾಡ್ತೀಯ? ತಪ್ಕೊಂಡ್ಬಿಡ್ತೀನಿ. ಅಯ್ಯೋ, ಅದು ಬಿಟ್ಟು ಹೇಳೋ. ಏನು ಮಾಡೋಣ? ಸಾಯಂಕಾಲ ಎಲ್ಲಾದ್ರು ಕರ್ಕೊಂಡು ಹೋಗು. ಓಕೆ. ಸುಶೇಫ್ ಒಂದು ಸ್ವಲ್ಪ ಮುಖ ತೋರಿಸಿ ಸರ್. ಕಣ್ಣಲ್ಲಿ ರಕ್ತ ಬರ್ತದೆ. ರಕ್ತ ಬರ್ತಾರೆ, ನೀರು ಬರ್ತಾ ಇದೆಯಾ? ನಾನು ಕೆಲಸ ಮಾಡಿದ್ರೆ ರಕ್ತನೇ ಬರೋದು. ತೋರ್ಸಾಯ್ತು ನೋಡೋಣ ರಕ್ತನ. ನನ್ನ ರಕ್ತ ವೈಟ್ ಆಗಿರುತ್ತೆ. ವಾವ್, ಸೂಪರ್, ಲೆಟ್ಸ್ ಹ್ಯಾವ್ ಇಟ್. ಹೋಗ್ಜಾನ ಕುತ್ಕೊ ನೀನು. ನಮಗೆ ರೈಸ್ ಪೀಸು ಹಾಕೋಣ. ಇದು ರೈಟ್ ಹಾಕೋಣ. ಬಿಲಿಯನ್ ಟೇಸ್ಟ್ ಇಸ್ ಸಾರಿ ಸ್ಮೆಲ್ ಇಸ್ ನೀರು ಬರ್ತಾ ಇದೆಯೋ. ಓಪನ್ ಮಾಡದೆ ಮಟನ್ ಅಂಗಡಿ. ಘಮ 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 ಸ್ಮೆಲ್ ಹಾಕಿ. ವಾವ್, ಮಟನ್ ಬಿರಿಯಾನಿ ಸ್ಟಾಲ್. ಸಪ್ಪೆ ಇಲ್ವಾ? ನನ್ನ ಬಾಯಿಗೆ ಅಂದರೆ ಸಪ್ಪೆ ಆಗಿದೆ ಅನ್ಕೋತೀನಿ. ಸೂಪರ್ ಆಯ್ತು. ಮಟನ್ ಬಿರಿಯಾನಿ. ಹೋಪ್ ನಿಮಗೆ ನನ್ನ ಈ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮನೇಲಿ ಡೆಫಿನೆಟಾಗಿ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ.